ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಪತ್ತೆಯಾಗಿದ್ದಂತಹ ಹಾಸನ ಲೇಡಿ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಮದುವೆಗೆ ಬಂದು ನಾಪತ್ತೆಯಾಗಿದ್ದಂತಹ ಹಾಸನದ ಮಹಿಳೆಯಕ್ಕೆ ಬರೋಬ್ಬರಿ 20 ಲಕ್ಷ ಚಿನ್ನದ ಆಭರಣಗಳನ್ನ ಕೂಡ ತೊಟ್ಟು ಹೋಗಿದ್ಲು. ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಈಗ ಹಾಸನದ ಲೇಡಿ ಸಿಕ್ಕಾಕೊಂಡಿದ್ದಾಳೆ. ಪರಾರಿಯಾಗಿದ್ದಂತಹ ಪ್ರಿಯಾಂಕಾ ಕೊನೆಗೂ ಪೊಲೀಸರ ಕೈನಲ್ಲಿ ಲಾಕ್ ಆಗಿದ್ದಾಳೆ. ಡೇವಿಡ್ ಎಂಬಾತನ ಮನೆಯಲ್ಲಿ ಈಕೆ ಸಿಕ್ಕಿ ಬಿದ್ದಿದ್ದಾಳೆ. 2 ದಿನಗಳಿಂದ ಡೇವಿಡ್ ಜೊತೆ ಇದ್ದ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿದೆ. ಪ್ರಿಯಾಂಕಾ ಪತಿಯ ಸ್ನೇಹಿತ ಡೇವಿಡ್ ಜೊತೆ ವಾಸವನ್ನ ಮಾಡ್ತಾ ಇದ್ರು ಈಕೆ. ಕುಣಿಗಲ್ನ ಗೊಟ್ಟಿಕೆರೆಯಲ್ಲಿ ವಾಸವಾಗಿದ್ದಂತಹ ಡೇವಿಡ್ ಫ್ಯಾಕ್ಟರಿಯೊಂದಲ್ಲಿ ಮ್ಯಾನೇಜರ್ ಕೂಡ ಆಗಿರ್ತಾನೆ ಡೇವಿಡ್. ಪ್ರಿಯಾಂಕಳನ್ನ ಕರೆದೊಯ್ದು ಬೇಲೂರು ಪೊಲೀಸರು ಈಗ ಮಾಹಿತಿನ ಕಲೆ ಹಾಕ್ತಿದ್ದಾರೆ. ಸಿಸಿಟಿವಿ ಮೂಲಕ ಪ್ರಿಯಾಂಕಳನ್ನ ಪತ್ತೆ ಹಚ್ಚಿದೆ ಖಾಕಿ. ಬೇಲೂರು ಪೊಲೀಸರಿಗೆ ಸ್ಥಳೀಯ ಪೊಲೀಸರು ಕೂಡ ಸಾಥ್ ಕೊಟ್ಟರು. ಡೇವಿಡ್ ಜೊತೆ ಪ್ರಿಯಾಂಕಾಗೆ ಅನೈತಿಕ ಸಂಬಂಧ ಇರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದ್ದು, ಬಿಹಾರ ಮೂಲದ ಡೇವಿಡ್ ಅಂತ ತಿಳಿದು ಬರ್ತಾ ಇದೆ. ತನ್ನ ಪ್ರಿಯಕರನೊಂದಿಗೆ ಒಡವೆ ಸಮೇತವಾಗಿ ಎಸ್ಕೇಪ್ ಆಗೋದಕ್ಕೂ ಕೂಡ ಈಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ಲು ಅಂತ ತಿಳಿದು ಬರ್ತಾ ಇದೆ. ಇನ್ನು ಪ್ರಿಯಾಂಕಾ ಕಣ್ಮರಿ ಆಗ್ತಾ ಇದ್ದಂತೆ ಸಾಕಷ್ಟು ಆತಂಕಗಳು ಹೆಚ್ಚಾಗಿತ್ತು. ಯಾರೋ ಚಿನ್ನಕ್ಕಾಗಿ ಈಕೆಯನ್ನ ಕಿಡ್ನಾಪ್ ಮಾಡಿರಬಹುದು, ಈಕೆಯನ್ನ ಕೊಂದು ಹಾಕಿರಬಹುದು ಅನ್ನುವಂಥ ಆತಂಕ ಹೆಚ್ಚಾಗಿತ್ತು. ನಂತರ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಆ ಕೆರೆಯ ಬಳಿ ಈಕೆಯ ID ಕಾರ್ಡ್ ಸಿಕ್ಕಿದ್ರಿಂದಾಗಿ ಅಲ್ಲೆಲ್ಲ ತಡಕಾಡಿ ಈಕೆ ಮುಳುಗಿರಬಹುದು ಅಥವಾ ಆಕೆಯನ್ನು ಕೊಂದು ಹಾಕಿರಬಹುದು ಅನ್ನುವಂಥ ಯೋಚನೆಯಲ್ಲಿ ಸಂಪೂರ್ಣವಾಗಿ ತನಿಖೆ ಕೂಡ ನಡೆಸ್ತಾ ಇದ್ರು, ತಡಕಾಡಿದ್ರು. ಆದರೂ ಕೂಡ ಮಹಿಳೆ ಶವ ಪತ್ತೆಯಾಗಲಿಲ್ಲ. ಇದೀಗ ಈಕೆಯ ಮಾಹಿತಿ ಲಭ್ಯ ಆಗಿದೆ. ಹಾಸನದ ಲೇಡಿ ಗೊಟ್ಟಿಕೆರೆಯ ಬಾಡಿಗೆ ಮನೆಯಲ್ಲಿ ಪತ್ತೆಯಾಗಿದ್ದಾಳೆ. ತುಮಕೂರು ಜಿಲ್ಲೆಯ ಕುಣಿಗಲ್ನ ಗೊಟ್ಟಿಕೆರೆಯಲ್ಲಿದ್ದಂತಹ ಲೇಡಿ ಈಕೆ. ಬಾಡಿಗೆ ಮನೆಯಲ್ಲಿದ್ದಂತಹ ಡೇವಿಡ್ ಜೊತೆ ಈಕೆ 2 ದಿನಗಳ ಕಾಲ ವಾಸವನ್ನು ಮಾಡ್ತಾ ಇದ್ದು. ಟಿವಿ9ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮನೆ ಮಾಲೀಕ ಶಿವಣ್ಣ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಪೊಲೀಸರು ಬಂದಿರ್ತಾರೆ. ಪೊಲೀಸರು ಬಾಗಿಲು ತಟ್ಟಾಗ ಇಬ್ರು ಕೂಡ ಒಳಗಿದ್ರು. ಡೇವಿಡ್ ಹಾಗೂ ಆ ಮಹಿಳೆ ಮನೆಯೊಳಗೇನೆ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ಕರೆದೊಯ್ದಿದ್ದಾರೆ. ನಾವು ಆಚೆ ಬರುವಷ್ಟರಲ್ಲಿ ಇಬ್ಬರನ್ನ ಕೂಡ ಕರೆದಿದ್ರು. ಕಾಣೆಯಾದಂತಹ ಮಹಿಳೆ ಇದ್ದಳೆಂದು ಬಳಿಕ ನಂತರದಲ್ಲಿ ಗೊತ್ತಾಯ್ತಷ್ಟೇ ಅಂತ ಹೇಳಿದ್ದಾರೆ. ಅವಳು ಯಾಕೆ ಇಲ್ಲಿಗೆ ಬಂದಿದ್ಲು ಅಂತ ಗೊತ್ತಾಗಿಲ್ಲ ಅಂತ ಮನೆಯ ಓನರ್ ಶಿವಣ್ಣ ಟಿವಿ9ಗೆ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾರೆ. ಕುಣಿಗಲ್ನಲ್ಲಿ ಈಗ ಮಹಿಳೆ ಪತ್ತೆಯಾಗಿದ್ದಾಳೆ. ಪ್ರಿಯಕರ ಡೇವಿಡ್ನೊಟ್ಟಿಗೆ ಎಸ್ಕೇಪ್ ಆಗಿದ್ಲು. ತನ್ನ ಪತಿಯ ಸ್ನೇಹಿತನಾಗಿರ್ತಾನೆ ಡೇವಿಡ್ಗೂ ಈ ಪ್ರಿಯಾಂಕಾಗೂ ಅನೈತಿಕ ಸಂಬಂಧ ಇದೆ ಅಂತ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ತನ್ನ ಚಿಕ್ಕಮ್ಮನ ಮಗಳ ಮದುವೆಗೆ ಅಂತ ಹೊರಟಿದಂತಹ ಲೇಡಿ ಅಲ್ಲಿಂದ ನಾಪತ್ತೆಯಾಗಿರ್ತಾಳೆ. 20 ರಿಂದ 30 ಲಕ್ಷ ರೂಪಾಯಿ ಒಡವೆಯನ್ನ ಧರಿಸಿ ಅಲ್ಲಿಂದ ತೆರಳಿದ್ದರಿಂದಾಗಿ ಆತಂಕ ಹೆಚ್ಚಾಗಿತ್ತು. ಇನ್ನು ಲೇಡಿ ಪತ್ತೆಯಾದಂತಹ ಮನೆ ಬಳಿಯಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಟೇಕ್ ಎ ಲುಕ್. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಹಾಸನದಲ್ಲಿ ನಾಪತ್ತೆಯಾಗಿದ್ದಂತಹ ಮಹಿಳೆಯ ಪ್ರಕರಣ ಈಗ ಸುಖಾಂತ್ಯ ಕಂಡಿರುವಂಥದ್ದು. ಇನ್ನು ಆ ಮಹಿಳೆ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನುವಂತೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಗೊಟ್ಟಿಕೆರೆಯಲ್ಲಿರುವಂತಹ ಒಂದು ಮನೆಯಲ್ಲಿ ಪತ್ತೆಯಾಗಿರುವಂಥದ್ದು. ಸದ್ಯಕ್ಕೆ ನಾನು ಆ ಮನೆಯ ಬಳಿ ಇದ್ದೇನೆ. ನೀವು ನೋಡ್ಬೋದು, ಈ ಸಣ್ಣ ಮನೆ ಏನಿದೆ, ಈ ಮನೆಯಲ್ಲಿ ಇವತ್ತು ಬೇಲೂರು ಪೊಲೀಸರಿಗೆ ಆ ಮಹಿಳೆ ಪತ್ತೆಯಾಗಿರುವಂಥದ್ದು. ಒಂದು ಕಡೆ ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ಇರುವಂತಹ ಕೆರೆಯಲ್ಲಿ ಆಕೆ ಮುಳುಗಿ ಸಾವನ್ನಪ್ಪಿರಬಹುದು ಅನ್ನುವಂತಹ ಯೋಚನೆಯಲ್ಲಿ ಪೊಲೀಸರು ಅಲ್ಲಿ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ರು. ಹೊರಗಿನಿಂದ ವಿಶೇಷ ಕಾರ್ಯಾಚರಣಾ ತಂಡಗಳನ್ನು ತಂದು ನಿರಂತರವಾದಂಥ ಒಂದು ಹುಡುಕಾಟವನ್ನು ಮಾಡಲಾಗ್ತಾ ಇತ್ತು. ಜೊತೆಗೆ ಆಕೆ ಸಾವನ್ನಪ್ಪಿದ್ದಳ ಅನ್ನುವಂಥ ನಿಟ್ಟಲ್ಲಿ ಕೂಡ ಒಂದಷ್ಟು ಗೊಂದಲಗಳಿತ್ತು. ಯಾಕಂದರೆ ಅಲ್ಲಿ ಆ ಸ್ಥಳದಲ್ಲಿ ಸಿಕ್ಕಂಥ ಒಂದಷ್ಟು ಒಳ ಉಡುಪುಗಳು ಕೂಡ ಪ್ರಕರಣಕ್ಕೆ ಬೇರೆ ರೀತಿಯಾದಂಥ ಆಯಾಮಗಳನ್ನು ಅನುಮಾನಗಳನ್ನು ಸೃಷ್ಟಿ ಮಾಡ್ತಾ ಇತ್ತು. ಆ ನಿಟ್ಟಿನಲ್ಲಿ ಪೊಲೀಸರ ವಿಶೇಷ ತಂಡಗಳು ವಿವಿಧ ರೀತಿಯಲ್ಲಿ ತನಿಖೆಗಳನ್ನು ಮಾಡ್ತಾ ಇತ್ತು. ಆದರೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಎನ್ನುವಂತೆ ಅಲ್ಲಿ ಇರುವಂತಹ ಒಂದಷ್ಟು CCTVಗಳಲ್ಲಿ ಆಕೆ ಹೋಗಿರುವಂತಹ ಒಂದು ಹೆಜ್ಜೆ ಗುರುತುಗಳು ಪತ್ತೆಯಾಗಿತ್ತು. ಇನ್ನು ಆ ಆಧಾರದ ಮೇಲೆ ಬೇಲೂರಿನ ವಿಶೇಷ ಪೊಲೀಸರ ತಂಡ ಒಂದು ಹುಡುಕಾಟವನ್ನು ಮುಂದುವರಿಸುತ್ತೆ. ನಿರಂತರವಾಗಿ CCTVಗಳ ಜಾಡನ್ನು ಹಿಡಿದಂತಹ ಪೊಲೀಸರಿಗೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿರುವಂತಹ ಗೊಟ್ಟಿಕೆರೆಯಲ್ಲಿರುವಂತಹ ಈ ಮನೆ ಏನಿದೆ, ಈ ಮನೆ ಶಿವಣ್ಣ ಎಂಬುವವರಿಗೆ ಸೇರಿರುವ ಮನೆ. ಈ ಮನೆಯಲ್ಲಿ ಮೇಲ್ಗಡೆ ಫ್ಲೋರ್ನಲ್ಲಿರುವಂತಹ ಒಂದು ಪುಟ್ಟದ ಮನೆ ಬಾಡಿಗೆ ಪಡೆದಂತಹ ಡೇವಿಡ್ ಎಂಬಾತನ ಮನೆಯಲ್ಲಿ ಆಕೆ ಪತ್ತೆ ಆಗುವಂಥದ್ದು. ಸದ್ಯಕ್ಕೆ ಇವತ್ತು ಅಂದರೆ ಏನು ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಪೊಲೀಸರು ಬಂದಿದ್ದಾರೆ. ನೇರವಾಗಿ ಡೋರನ್ನು ತಟ್ಟಿದ್ದಾರೆ. ಓಪನ್ ಮಾಡಿದ ತಕ್ಷಣ ಏನು ಮನೆಯಲ್ಲಿ ಡೇವಿಡ್ ಕೂಡ ಇದ್ದ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಜೊತೆಗೆ ಮಹಿಳೆ ಕೂಡ ಮನೆಯಲ್ಲೇ ಇದ್ರು ಅನ್ನುವಂಥದ್ದು. ಅದಾದ ಬಳಿಕವಾಗಿ ಅವರಿಬ್ಬರನ್ನು ಕೂಡ
ಕರೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಇನ್ನು ಈ ವಿಚಾರ ಸದ್ಯಕ್ಕೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗಿ ಜೊತೆಗೆ ಶಾಕಿಂಗ್ ಕೂಡ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಮಹಿಳೆಯ ಒಳ ಉಡುಪುಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಒಂದು ರಸ್ತೆಯಲ್ಲಿ ಹೆದ್ದಾರಿಯಲ್ಲಿ ಸಿಗುವಂಥದ್ದು, ಮತ್ತೊಂದು ಕಡೆ ಆಕೆ ಕೆರೆಯಲ್ಲಿ ಬಿದ್ದು ಮೃತಪಟ್ಟಿರ್ಬೋದು ಅನ್ನುವಂಥ ಅನುಮಾನ ಆಗಿರ್ಬೋದು. ಪೊಲೀಸರು ಸತತವಾಗಿ ನಿದ್ದೆಗೆಡಿಸ್ಕೊಂಡು ಪ್ರಕರಣವನ್ನು ಭೇದಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಹುಡುಕಾಟವನ್ನು ಮಾಡ್ತಾ ಇರ್ತಾರೆ. ಆದರೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನುವಂತೆ ಆಕೆ ಬದುಕಿದ್ದಾಳೆ. ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕಿನಲ್ಲಿ ಇರುವಂತಹ ಒಂದು ಗಟ್ಟಿಗೆರೆಯ ಒಂದು ಬಾಡಿಗೆ ಮನೆಯಲ್ಲಿದ್ದಂತಹ ಡೇವಿಡ್ ಮನೆಯಲ್ಲಿ ಇದ್ಲು ಅನ್ನುವಂಥದ್ದು. ಈಗ ಪೊಲೀಸರ ತನಿಖೆಯ ನಡುವೆ ಡೇವಿಡ್ ಏನು ಆ ಮಹಿಳೆಯ ಪತಿಯ ಗೆಳೆಯ ಅನ್ನುವಂತಹ ನಿಟ್ಟಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂಥದ್ದು. ಆದರೆ ಆಕೆ ಇಲ್ಲಿಗೆ ಯಾಕೆ ಬಂದಿದ್ಲು, ಅಲ್ಲಿ ಈ ರೀತಿಯಾದಂಥ ಒಂದು ಬಟ್ಟೆಗಳು ಯಾಕೆ ಸಿಕ್ಕಿತ್ತು, ಸಾಕಷ್ಟು ಅನುಮಾನಗಳಿರುವಂಥದ್ದು. ಇವೆಲ್ಲವೂ ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯ ಬಳಿಕವಷ್ಟೇ ಈ ಪ್ರಕರಣದ ಸತ್ಯಾಸತ್ಯತೆಗಳು ತಿಳಿದು ಬರಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು. ಒಂದು ಗಂಟೆ ಇಲ್ಲಿ ಇದ್ರು ಹೆಂಗಸರು, ಅವ್ರು ಇದ್ರೇ ಬಂದಿದ್ರು ಇಲ್ಲಿ. ಆಮೇಲೆ ಅವರು ಹೊಂಟೋಗಾಲೆ 6-7 ತಿಂಗಳಾಯ್ತು, ಅದೇನೋ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೋಗೋರೆ ಅಂತ ಹೇಳಿ ಹೇಳ್ತಿದ್ರು. ಅದರಿಂದ ಈಚೆ ಅವರು ಒಬ್ಬರೇ ಸಿಂಗಲ್ ಇದ್ರು. ಇದು ಮಾಹಿತಿ ಈಗ ಇಲ್ಲೂವರೆಗೂ ಈ ಒಂದು ಸೆಕೆಂಡಲ್ಲೂ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಮನ್ಗಿದ್ದು ನಾವು ಮನೆಯಲ್ಲಿ, ಆವಾಗ ಬಂದು ಅವನ್ನ ಹಿಡ್ಕೊಂಡು ಹೋದ್ರಂತ ನಾವಂತೂ ನೋಡಲೇ ಇಲ್ಲ. ಈಗ ಹೋಗ್ಬೇಕಾದ್ರೂ ನಾವು ನಮ್ಮನ್ನ ಕೂಗಿ ನಮ್ಮ ಅಣ್ಣನ ಮಗಳು ಬಂದು ಕೂಕೋತು ಅಪ್ಪ ಅಪ್ಪ ಅಂದ್ಕೊಂಡು. ಅವಾಗ ಎದ್ದೋದು ಅಪ್ಪ ಅಲ್ಲೇ ಕರ್ಕೊಂಡೋದ್ರು, ನಿಮ್ಮ ಮನೆ ನೋಡಿ ರೂಮಲ್ಲಿ ಇದ್ರಂತೆ ಅಂತೇಳಿ ಹೇಳಿದ್ರು. ಇದೇ ಇವನು ಮೊನ್ನೆ ದಿವ್ಸಲೇ ಎಲ್ಲೂರಿಗೂ ಹೋಗವನೆ, ಅವ್ರ ಮಂತಕ್ಕೆ ಹೋಗವ್ರೆ. ಹ್ಞೂ ಇದು ಹೀಗಾಗಿ ಹಿಂಗೆ ಅವನೇ ಸಿಗಾಕಂದೀಗ ಕರ್ಕೊಂಡು ಹೋಗವ್ರೆ. ಅವನು ಒಬ್ಬನೇ ಇರ್ತಿದ್ದು, ಒಬ್ಬನೇ